90% ಮೇಲ್ ಬಂದವ್ರಿಗೆ SLC ಆಗ್ಬೋದು PUC ಆಗ್ಬೋದು. ಸೊ ಅವ್ರಿಗೆ ಫ್ರೀ ಆಗಿ ಕೊಡ್ತಾ ಇದೀವಿ. ಅವ್ರಿಗೆ ಯಾವ್ದೇ ರೀತಿ ಚಾರ್ಜ್ ಮಾಡಲ್ಲ. ಸೊ ಅವ್ರಿಗೆ ಫ್ರೀ ಇರುತ್ತೆ ಅವ್ರಿಗೆ ಬಫೆಟ್. ಅವ್ರು ಬಂದ್ರೆ ಊಟ ಫ್ರೀನಾ? ಖಂಡಿತ ಸರ್, ಊಟ ಫ್ರೀ ಇರುತ್ತೆ. ಎಲ್ಲಿಂದ ಈರಪ್ಪ ಅಂತ ಸರ್, ನಾವು ಸೌದಿಯಿಂದ ಬಂದಿದೀವಿ. ಸೌದಿಯಿಂದ ಅಲ್ಲೇನ್ ಮಾಡ್ತಾ ಇದೀರಿ ಸರ್? ಸರ್ ಅಲ್ಲಿ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದೀವಿ. ಮ್ಯಾನುಫ್ಯಾಕ್ಚರಿಂಗ್ ಕಂಪನಿನೇ. ಸೊ ಏರೋಸ್ಪೇಸ್ ಕಂಪನಿ ಅಲ್ಲಿ ಮಾಡ್ತಾ ಇದೀವಿ. ಸೊ ರೀಸೆಂಟ್ಲಿ ಬಂದಿದೀವಿ ಇವಾಗ ಬೆಂಗಳೂರು ಬಂದಿದ್ದೀರಾ? ಅದೇ ಸ್ವಲ್ಪ ನಮ್ ಕಡೆ ಫುಡ್ ತಿನ್ಬೇಕು, ಅನ್ಲಿಮಿಟೆಡ್ ತಿನ್ಬೇಕು. ತುಂಬಾ ದಿನ ಆಯ್ತು ತಿಂದಿರ್ಲಿಲ್ಲ. ವೆಜ್ ನಾನ್ ವೆಜ್ ಸರ್? ನಾವು ಆಕ್ಚುಲಿ ವೆಜ್ ವೆಜಿಟೇರಿಯನ್. 30ರಿಂದ 35 ಐಟಮ್ ಐತೆ. ಹೌದು ಸರ್. ಎಷ್ಟು ಐಟಮ್ ತಿಂದ್ರಿ? ಆಲ್ಮೋಸ್ಟ್ ಎಲ್ಲಾ ಟ್ರೈ ಮಾಡಿದೀವಿ. ಎಲ್ಲ ಟ್ರೈ ಮಾಡ್ಬಿಟ್ರಿ? ಸೊ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿತ್ತಾ? ಊಟ ಸೌದಿಲಿ ಎಷ್ಟಾಗ್ತಿತ್ತು ಸರ್? ಸೌದಿಯಲ್ಲಿ ಆದ್ರೆ ಸ್ವಲ್ಪ ಹೆಚ್ಚಾಗುತ್ತೆ, 1000 ಪ್ಲಸ್ ಆಗುತ್ತೆ ಅಮೌಂಟ್. ಬಟ್ ಇಷ್ಟೆಲ್ಲ ಐಟಮ್ ಸಿಗಲ್ಲ. ಈ ನಮ್ಮ ಐಟಮ್ಗಳು ಸಿಗಲ್ಲ. ಇಲ್ಲ, ಇಷ್ಟು ಈ ತರ ಕ್ವಾಲಿಟಿ ನಮ್ಮ ಐಟಮ್ ನಮ್ ಟೇಸ್ಟ್ ಖಂಡಿತ ಸಿಗಲ್ಲ. ಈ ಸರ್ ನೆಕ್ಸ್ಟ್ ಟೈಮ್ ಬರ್ತೀನಿ, ಫ್ಯಾಮಿಲಿ ಜೊತೆ ಬರ್ತೀನಿ. ಅದು ಸರ್ ನಿಜವಾಗ್ಲೂ ಕೂಡ ಫ್ಯಾಮಿಲಿ ಜೊತೆ ಬರ್ತೀನಿ. ಯಾಕಂದ್ರೆ ಇಲ್ಲಿ ಕ್ವಾಲಿಟಿ ಆಫ್ ಫುಡ್ ಚೆನ್ನಾಗೈತೆ, ಸರ್ವಿಸ್ ಚೆನ್ನಾಗೈತೆ. ಕ್ವಾಲಿಟಿ ಚೆನ್ನಾಗಿದೆ, ಊಟದ ಕ್ವಾಲಿಟಿ ಚೆನ್ನಾಗೈತೆ, ಸರ್ವಿಸ್ ಚೆನ್ನಾಗೈತೆ. ಅದಕ್ಕೋಸ್ಕರ ನಿಮ್ ಫ್ಯಾಮಿಲಿ ಜೊತೆ ಬರ್ಬೇಕಾಯ್ತು ಇಲ್ಲಿ. ಫ್ಯಾಮಿಲಿಗೆ ಇಲ್ಲಿ ಅಟ್ಮಾಸ್ಫಿಯರ್ ಸರ್? ಫ್ಯಾಮಿಲಿ ಅಟ್ಮಾಸ್ಫಿಯರ್ ಚೆನ್ನಾಗೈತೆ. ಫ್ಯಾಮಿಲಿಗೆ ಸೊ ನೋಡಿದ್ರೆ ಇಲ್ಲಿ ನಾವು ಫ್ರೆಂಡ್ಸ್ ಜೊತೆ ಬಂದಿದ್ದೀವಿ. ಫ್ಯಾಮಿಲೀಸು ಇಲ್ಲಿ ಇದ್ದಾರೆ, ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಫುಡ್ ವೈಸ್, ಕ್ವಾಲಿಟಿ ವೈಸ್, ಸರ್ವಿಸ್ ವೈಸ್ ಮೇನ್ ಚೆನ್ನಾಗೈತೆ. ಸರ್ವಿಸಸ್ ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ವೀಕ್ಷಕರೇ, ನಾವಿವತ್ತು ಬಂದಿದ್ದೀವಿ ದ ಬಿಗ್ ಬಫೆಟ್ ಈಟ್ ಅನ್ಲಿಮಿಟೆಡ್ ಅಂತೇಳಿ. ಈ ಹೋಟೆಲ್ಲಿ ನೀವು ವೆಜ್ ಆಗಲಿ ನಾನ್ ವೆಜ್ ಆಗಲಿ ಎಷ್ಟಾರು ತಿನ್ಬೋದು. 40ರಿಂದ 45 ಐಟಮ್ ಸಿಗ್ತಾ ಇದೆ. ತಿನ್ನಕ್ಕೆ ನಿಮಗೆ ಪವರ್ ಇರಬೇಕು. ಯಾವ ಹೋಟೆಲ್ ಅಂದರೆ ದ ಬಿಗ್ ಬಫೆಟ್ ಅಂತೇಳಿ. ಬನ್ನಿ, ಒಳಗಡೆ ಏನೇನು ಸಿಗ್ತಿದೆ, ಏನೇನು ಸಂಭ್ರಮ ಇದೆ ಅಂತ ನೋಡೋಣ. ಹೋಟೆಲ್ ಎಂಟ್ರ್ ಆಗ್ತಿದೆ ನೋಡಿ. ಏನಂತಂದರೆ ತುಂಬ ಫ್ಯಾಮಿಲಿಗಳು ಎಲ್ಲರೂ ಕೂಡ ಒಂದು ಎಂಜಾಯ್ ಮಾಡಬೇಕು ಅಂತಂದರೆ, ಈಗ ದಸರಾ ರಜಾ ಇದೆ, ಕಾಲೇಜ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಇವ್ರಿಗೆ ಎಂಜಾಯ್ ಮಾಡೋದಕ್ಕೆ ಒಂದು ಫ್ಯಾಮಿಲಿ ಒಂದು ವಾತಾವರಣ ಬೇಕು ಅಂತಂದರೆ ಈ ಥರದ ಒಂದು ಹೋಟೆಲ್ ನೋಡಿ. ಒಳಗಡೆ ಹೇಗಿದೆ ಹೋಟೆಲ್ ಅಂತಂದ್ರೆ ಸಿಕ್ಕಾಬಟ್ಟೆ ಸಖತ್ತಾಗಿದೆ. ಜೊತೆಗೆ ಇಲ್ಲಿ ಆಫರ್ ಏನು ಅಂತಂದ್ರೆ 333 ರೂಪಾಯಿಗೆ 35ಕ್ಕೂ ಹೆಚ್ಚು ವೆಜ್ ಐಟಮ್ ಸಿಗ್ತಾ ಇದೆ. 499ಕ್ಕೆ 13ರಿಂದ 15 ಐಟಮು ನಾನ್ ವೆಜ್ ಐಟಮ್ ಸಿಗ್ತಾ ಇದೆ. ಜೊತೆಗೆ ನಾನ್ ವೆಜ್ ಐಟಮ್ ತಗೊಂಡಂಥವ್ರು ವೆಜ್ನು ಕೂಡ ಜೊತೆಗೆ ತಗೊಂಡು ಬಂದ್ರು 40ರಿಂದ 45 ಐಟಮ್ಗಳನ್ನ ಫ್ರೀಯಾಗಿ ತಗೊಂಡು ತಿನ್ಬೋದು. ಆ ಥರದ ಒಂದು ಆಫರ್ ಇಲ್ಲಿದೆ. ಜೊತೆಗೆ ಇಲ್ಲಿ ಸಂಭ್ರಮಿಸೋದಕ್ಕೆ ಸಿಕ್ಕಾಬಟ್ಟೆ ಆಫರ್ಗಳಿದೆ. ಏನೇನಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನೋಡಿ, ಇದು ಫಿಶ್ ಇದೆ ನೋಡಿ. ಫಿಶ್ ಎಷ್ಟು ಸಖತ್ತಾಗಿ, ರವಾ ಫಿಶ್ ಅಂತ ಹೇಳಿ ಸಖತ್ತಾಗಿದೆ. ಇನ್ನಂತೂ ಚಿಕನ್ ಕಬಾಬು ಸೂಪರ್ ಆಗಿದೆ. ಹಿಂಗೆ ಬನ್ನಿ ಹೋಗೋಣ. ರೋಟಿ ನಾನ್ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಚಿಕನ್ ಸೂಪ್ ಎಷ್ಟು ಸಖತ್ತಾಗಿದೆ. ಮೊಟ್ಟೆ ಅಂಡಕ ಪಂಡಕ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಚಿಕನ್ ಮಂಚೂರಿ ಇದು ಸೂಪರ್ ಆಗಿದೆ. ಇನ್ನು ಗುಂಟೂರು ಚಿಕನ್ ಇದು ಸಖತ್ತಾಗಿದೆ. ನೆಕ್ಸ್ಟ್ ಇದು ಆಂಧ್ರ ಚಿಕನ್ ನೋಡಿ. ಆಂಧ್ರ ಚಿಕನ್ ಹಿಂಗಿದೆ. ಇನ್ನೂ ಬನ್ನಿ ಹತ್ರಕ್ಕೆ. ಫಿಶ್ ಫ್ರೈ ಇದೆ. ಫಿಶ್ ಫ್ರೈ ತೋರಿಸಿ. ಫಿಶ್ ಫ್ರೈನ ಅನ್ಲಿಮಿಟೆಡ್ ಅಲ್ಲಿ ಫಿಶ್ ಫ್ರೈ ಕೂಡ ಸಿಗ್ತಾ ಇದೆ. ಇನ್ನೊಂದು ಚಿಕನ್ ಐಟಮ್ ಕೂಡ ಸಿಗ್ತಾ ಇದೆ. ಜೊತೆಗೆ ಇಲ್ಲಿ 2 ಥರ ಬಿರಿಯಾನಿ, ದೊನ್ನೆ ಬಿರಿಯಾನಿ, ದಮ್ ಬಿರಿಯಾನಿ, 2 ಥರ ಬಿರಿಯಾನಿಗಳು ಸಿಗ್ತಾ ಇದೆ. ವಾವ್, ಸಖತ್. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ. ಲೆಗ್ ಪೀಸು, ನಲ್ಲಿ ಮೂಳೆ ಅದನ್ನು ಕೂಡ ಹಾಕಿದ್ದಾರೆ ನೋಡಿ. ಈ ಕಡೆ ಎಲ್ಲ ಎಷ್ಟು ಜನ ಫ್ಯಾಮಿಲಿ ಎಲ್ಲ ಬಂದು ಇಲ್ಲಿ ವಾತಾವರಣ ಹೇಗಿದೆ ಅಂತಂದ್ರೆ ಫ್ಯಾಮಿಲಿ ಹಬ್ಬದ ರೀತಿ ಸಂಭ್ರಮಿಸ್ಬೋದು. ಆ ಥರದ ಒಂದಿದೆ. ಬನ್ನಿ ಒಳಗಡೆ ನೋಡೋಣ. ಬರ್ತಾ ಇದ್ದಂಗೆ ನೋಡಿ, ಇಲ್ಲಿ 2 ಥರದ ವೆಲ್ಕಮ್ ಡ್ರಿಂಕ್ಸ್, ಜ್ಯೂಸ್ ಸಿಗ್ತದೆ. ಇಲ್ಲೊಂದು ಜ್ಯೂಸ್ ಇದೆ, ಮತ್ತೆ ಇಲ್ಲೊಂದು ಮಜ್ಜಿಗೆ ಇದೆ. ಬೇಸಿಗೆ ಕಾಲಕ್ಕೆ ಈ ಕಡೆ ಬೇಸಿಗೆ ಕಾಲಕ್ಕೆ ಒಂದು ರೀತಿ ಸಿಕ್ಕಾಬಟ್ಟೆ. ಈಗಲೂ ಕೂಡ ಬೇಸಿಗೆ ತಡೆಯೋಕ್ಕಾಗಲ್ಲ, ಅಷ್ಟು ಸಖತ್ತಾಗಿದೆ. ಫ್ಯಾಮಿಲಿ ಎಲ್ಲ ನೋಡಿ. ಈ ಕಡೆ ಬಂದರೆ ಆ ಕಡೆ ನಾನ್ ವೆಜ್ ಅಂದರೆ, ಈ ಕಡೆ ವೆಜ್ ಇದೆ. ವೆಜ್ಜಲ್ಲಿ ಎಷ್ಟೊಂದೆಲ್ಲ ಐಟಮ್ಗಳಿದೆ ಅಂತಂದರೆ ಸಿಕ್ಕಾಬಟ್ಟೆ ಐಟಮ್ಗಳಿದೆ ನೋಡಿ. ಚಿಕ್ಕ ಮಕ್ಕಳು ಐಸ್ ಕ್ರೀಮ್ ಎಷ್ಟೊಂದು ಇಷ್ಟಪಟ್ಟು ತಿಂತಾರೆ. ಇಲ್ಲಿ ಜಾಮೂನ್ ಇದೆ, ಮತ್ತು ಇದು ಕೀರ್ ಇದೆ. ಮತ್ತು ನೆಕ್ಸ್ಟ್ ಬಂದರೆ ಇಲ್ಲಿ ಅಂತಂದರೆ ಪೂರಿ ಇದೆ, ಮತ್ತು ಇದು ಬಟರ್ನ ರೋಟಿ ಇದೆ. ನೆಕ್ಸ್ಟ್ ಇಲ್ಲಿ ಬಂದು ಹಲವಾರು ಸೂಪ್ಗಳಿದೆ, ಮೊಸರನ್ನ ಇದೆ, ದಾಲ್ ಇದೆ, ಇದು ವೆಜ್ ಬಿರಿಯಾನಿ ಇದೆ, ವೈಟ್ ರೈಸ್ ಇದೆ, ಇದೇನೋ ರೈಸ್, ಸೂಪ್ ಇದೆ, ಸಾಲಡ್ ಇದೆ. ಏನು ಸಿಕ್ಕಾಬಟ್ಟೆ ಸಖತ್ತಾಗಿರುವಂಥ ಐಟಮ್ಗಳೆಲ್ಲ ಇಟ್ಟಿದ್ದಾರೆ. ಎಷ್ಟಾರು ತಿನ್ನಿ, ಏನಾರು ತಿನ್ನಿ. ಇದೆಲ್ಲ ಆದಮೇಲೆ ಇಲ್ಲಿ ನೋಡಿ, ಹೆಣ್ಮಕ್ಳ ಫೇವ್ರೇಟ್, ಚಿಕ್ಕ ಮಕ್ಕಳ ಫೇವ್ರೇಟ್ ಏನಂತಂದರೆ ಇದೇನು ಪಾನಿಪುರಿ, ಗೋಬಿ ಮಂಚೂರಿ, ಈ ಥರದ ಎಲ್ಲ ಒಂದು ಸಾಲಡ್. ಏನಾರು ತಿನ್ನಿ, ಎಷ್ಟಾರು ತಿನ್ನಿ, ಸಖತ್ತಾಗಿದೆ. ಇನ್ನೊಂದು ಮುಖ್ಯವಾದ ಏನು ಅಂತಂದರೆ ಇಲ್ಲಿ ಪಾರ್ಟಿ ಹಾಲ್ ಇದೆ. ಪಾರ್ಟಿ ಹಾಲು ಸಿಕ್ಕಾಬಟ್ಟೆ ಟ್ರೆಂಡ್ ಇದೆ. ಬನ್ನಿ ಪಾರ್ಟಿ ಹಾಲ್ ತೋರಿಸೋಣ ಮುಂಚಿತವಾಗಿ. ನೋಡಿ ಮಕ್ಕಳನ್ನ ಅಲ್ಲಿ ಐಸ್ ಕ್ರೀಮ್ ತಿಂದರು, ಈಗ ಹಾಲೆಯಲ್ಲಿ ಇದು ಪಾನಿಪುರಿಗೆ ಬಂದವ್ರೆ. ಬನ್ನಿ ನೋಡಿ. ಹಿಂಗೆ ಬಫೆಟ್ ಯಾರು ಬೇಕಾದರೂ ಏನಾದ್ರು ಎಷ್ಟಾರು ಹಾಕೊಂಡು ತಿನ್ಬೋದು. ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇಲ್ಲ. ಬನ್ನಿ. ಇಲ್ಲಿ ಈ ಥರ ಟೀಮ್ ಔಟ್ ಮಾಡ್ತಾರೆ. ಅವರು ಕಂಪ್ನಿಗಳಲ್ಲಿ ಸಿಕ್ಕಾಪಟ್ಟೆ ಕಂಪ್ನಿಯವ್ರು ಬಂದು ಇಲ್ಲೆಲ್ಲ ಕೂತ್ಕೊಂಡು ಒಟ್ಟೊಟ್ಟಿಗೆ ಊಟ ಮಾಡ್ತಾರೆ. ಫ್ಯಾಮಿಲಿ ಒಂದು ರೀತಿ ಎಂಜಾಯ್ ಮಾಡ್ತಾರೆ. ನೆಕ್ಸ್ಟ್ ನೋಡಿ, ಇಲ್ಲಿ ಇವತ್ತು ಒಂದು ಪಾರ್ಟಿ ನಡೀತು, ಬರ್ತ್ಡೇ ನಡೀತು ಇಲ್ಲಿ. ಅಲ್ಲಿ ನೋಡಿ ಬರ್ತ್ಡೇ ಇದೆ. ಬನ್ನಿ ತೋರಿಸೋಣ.
ಬರ್ತ್ಡೇ ನಡೀತು. ಈ ಬರ್ತ್ಡೇಗೆ ಇಲ್ಲಿ ನೋಡಿ ಆ ಫ್ಯಾಮಿಲಿ ಅವ್ರು ಎಲ್ಲರೂ ಬಂದು ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ. ಮಕ್ಕಳೆಲ್ಲ ಖುಷಿಯಾಗಿ ನೋಡಿ, ಈ ಮಕ್ಕಳು ಖುಷಿ ನೋಡಿ ಎಷ್ಟು ಸಖತ್ತಾಗಿದೆ. ಅವರೆಲ್ಲ ನೋಡಿ ಅವರೆಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ, ಎಲ್ಲ ಸಖತ್ತ. ಬನ್ನಿ ತೋರ್ಸೋಣ, ಇವರೆಲ್ಲ ಸೂಪರ್ ಆಗಿದ್ದಾರೆ. ಬನ್ನಿ 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 ನೋಡಿ, ಇವ್ರ ಸಂದು ಬರ್ತ್ಡೇ ಇತ್ತು. ಇವರೆಲ್ಲ ಎಂಟರ್ಟೈನ್ಮೆಂಟ್ ಮಾಡು, ಡ್ಯಾನ್ಸ್ ಮಾಡ್ಕೊಂಡು ಖುಷಿಯಾಗಿದ್ದಾರೆ. ಇದಕ್ಕೆ ಬೇಕಾಗಿರೋದು ನಿಜವಾದ ಪಾರ್ಟಿ ಹಾಲು ಅಂತಂದ್ರೆ ನೋಡಿ, ಇವರೆಲ್ಲರೂ ಕೂಡ ಎಂಜಾಯ್ ಮಾಡ್ತಿದ್ದಾರೆ. ಸೂಪರ್ ನೋಡಿ ಮೇಡಮ್, ಸೂಪರ್. ಇಲ್ಲಿ ನೋಡಿ ಈ ಮಕ್ಕಳೆಲ್ಲ ನೋಡಿ, ಇವರೆಲ್ಲ ಮಕ್ಕಳೆಲ್ಲ ಆರಾಮ್ಸೆ ಎಂಜಾಯ್ ಮಾಡ್ತಾರೆ. ನಮ್ಮ ಭಾಷೆ ಅರ್ಥ ಆಗ್ತಿಲ್ಲ, ಅವ್ರು ಏನ್ ಮಾತಾಡ್ತಾರೆ ಅನ್ಕೋತಾರೆ. ಡ್ಯಾನ್ಸ್ ಮಾಡಿ 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 ಇಲ್ಲಿ ಎಲ್ಲ. ಸರ್ ನಮಸ್ಕಾರ. ತಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ಗಿರೀಶ ಅಂತ. ನಿಮ್ಮ ಈ ಹೋಟೆಲ್ ಹೆಸರು ಏನಂತ ಹೇಳಿ ಸರ್? ಇದು ದ ಬಿಗ್ ಬಫೆಟ್ ಈಟ್ ಅನ್ಲಿಮಿಟೆಡ್ ಅಂತ. ಈಟ್ ಅನ್ಲಿಮಿಟೆಡ್, ಎಷ್ಟಾರು ತಿನ್ಬೋದು? ಹೌದು ಸರ್, ನಮ್ಮಲ್ಲಿ ವೆಜ್ ಬಫೆಟ್, ನಾನ್ ವೆಜ್ ಬಫೆಟ್ ಇದೆ. ಸೊ ಈ ಲೊಕೇಶನ್ ಬಂದ್ಬಿಟ್ಟು ಎಲೆಕ್ಟ್ರಾನ್ ಸಿಟಿ ಫೇಸ್ 1 ಬರುತ್ತೆ, ನೀಲಾದ್ರಿ ನಗರದಲ್ಲಿ. ಸೊ ನೀವು ಇಲ್ಲಿ ಬಸ್ ಸ್ಟಾಪ್ ಅಲ್ಲಿ ಇಳಿದ ತಕ್ಷಣ, ಅಂದ್ರೆ ನೀಲಾದ್ರಿ ರೋಡ್ ಅಲ್ಲಿ ಬಸ್ ಸ್ಟಾಪ್ ಇಳಿದ ತಕ್ಷಣ ಟೈಟನ್ ಐ ಮತ್ತೆ IDFC ಬ್ಯಾಂಕ್ ಕಾಣುತ್ತೆ ನಿಮ್ಗೆ. ಅದೇ ಬಿಲ್ಡಿಂಗ್ ಅಲ್ಲಿ 5ನೇ ಫ್ಲೋರ್ ಅಲ್ಲಿ ಇದೆ ನಮ್ದು ರೆಸ್ಟೋರೆಂಟ್. ಅದೇ ನೀಲಾದ್ರಿ ಬಸ್ ಸ್ಟಾಪ್ ಅಪೋಸಿಟ್ ಇರುವಂತದ್ದು ನಿಮ್ದು ಹೋಟೆಲ್ ಇದು? ಹೌದು ಸರ್. ಇದು ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಗಿ ನಡೀತಾ ಇದೆ ಸರ್? ಆಲ್ರೆಡಿ ಸುಮಾರು 3 ವರ್ಷ ಆಗ್ತಾ ಬಂತು ಸರ್. ಏನಾದ್ರೂ ಆಫರ್ ಇದೆ ಸರ್? ಇಷ್ಟು ಜನ ಬರ್ತಿದಾರಲ್ಲ ಸರ್. ಅಂದ್ರೆ ಇಲ್ಲಿ ನಮ್ದು ಈಗ ಬಫೆಟ್ ಹೋಟೆಲ್ ಹೆಂಗೆ ಅಂದ್ರೆ, ಇಲ್ಲಿ ತುಂಬಾ ಬಫೆಟ್ ಹೋಟೆಲ್ಗಳು ಇದಾವೆ. ನಮ್ದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಅಂದ್ರೆ ಯಾವ ತರ ರೀಸನಬಲ್ ಪ್ರೈಸ್ ಇದೆ ಸರ್. ಈಗ ವೆಜ್ ಬಫೆಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 32 ರಿಂದ 35 ಐಟಮ್ ವರೆಗೂ ಇದೆ. ಪ್ರೈಸ್ ಬಂದ್ಬಿಟ್ಟು 333 ಪ್ಲಸ್ GST ಇರುತ್ತೆ. ಅಂದ್ರೆ 350 ರುಪೀಸ್ ಆಗುತ್ತೆ. ಅದೇ ತರ ನಾನ್ ವೆಜ್ ಬಂದ್ಬಿಟ್ಟು ಒಂದು 13 to 14 ಡಿಶಸ್ ಬರುತ್ತೆ. ಅದು ಬಂದ್ಬಿಟ್ಟು 499 ಪ್ಲಸ್ GST ಹೇಳಿದ್ರೆ 524 ಆಗುತ್ತೆ. ಸೊ ನಾನ್ ವೆಜ್ ಪೀಪಲ್ ಅವ್ರಿಗೆ ವೆಜ್ ಆಪ್ಷನ್ ಇರುತ್ತೆ. ಈಗ ನಾನ್ ವೆಜ್ ತಗೊಂಡ್ರೆ ವೆಜ್ ಟೇಸ್ಟ್ ನೋಡ್ಬೋದು, ಆತರ ಎಲ್ಲ ಇರುತ್ತೆ. ಆತರ ಅಂದ್ರೆ ಆಲ್ಮೋಸ್ಟ್ ಒಂದು 40-45 ಐಟಮ್ ನಾನ್ ವೆಜ್ ಪೀಪಲ್ ಗೆ ಆಪ್ಷನ್ ಇರುತ್ತೆ ಸರ್. ಈಗ ವೆಜ್ ತಗೊಂಡ್ರೆ ಬರೀ ವೆಜ್ ಮಾಡ್ಬೇಕು, ನಾನ್ ವೆಜ್ ತಗೊಂಡ್ರೆ ನಾನ್ ವೆಜ್ ವೆಜ್ ಎರಡು ಸೇರಿ 40-45 ಐಟಮ್ ಎಕ್ಸ್ಪ್ರೆಸ್ ಮಾಡಬಹುದು. ಹೌದೌದು, ಎರಡು ತಿನ್ಬೋದು, ಏನು ಇದ್ ಮಾಡ್ಬೋದಾ ಸರ್? ಹೌದು ಸರ್. ಆಮೇಲೆ ಇದೇನು ಇನ್ನೊಂದು ಆಫರ್ ಕೇಳಿದ್ವಿ, ಈ ಬೇಸಿಗೆ ರಜಕ್ಕೆ ಸ್ಕೂಲ್ ಕಾಲೇಜ್ ಮಕ್ಕಳಿಗೆ ಏನು ಆಫರ್ ಅಂತ ಕೇಳಿದ್ವಿ. ಹೌದು ಸರ್. ಈಗ ಅಂದ್ರೆ ಈಗ 90% ಮೇಲ್ ಬಂದವ್ರಿಗೆ SLC ಆಗ್ಬೋದು, PUC ಆಗ್ಬೋದು, ಸೊ ಅವ್ರಿಗೆ ಫ್ರೀ ಆಗಿ ಕೊಡ್ತಾ ಇದೀವಿ. ಅವ್ರಿಗೆ ಯಾವ್ದೇ ರೀತಿ ಚಾರ್ಜ್ ಮಾಡಲ್ಲ. ಸೊ ಅವ್ರಿಗೆ ಫ್ರೀ ಇರುತ್ತೆ ಅವ್ರಿಗೆ ಬಫೆಟ್. ಅವ್ರು ಬಂದ್ರೆ ಊಟ ಫ್ರೀನಾ? ಖಂಡಿತ ಸರ್, ಊಟ ಫ್ರೀ ಇರುತ್ತೆ ಅವ್ರಿಗೆ. ಅವ್ರು ಬಂದ್ರೆ ಫ್ರೀನಾ ಅಥವಾ ಫ್ಯಾಮಿಲಿ ಜೊತೆ ಬಂದ್ರೆ ಫ್ರೀ? ಅಂದ್ರೆ ಅವ್ರೊಬ್ರಿಗೆ ಫ್ರೀ ಇರುತ್ತೆ, ಅವ್ರ ಫ್ಯಾಮಿಲಿ ಅವ್ರಿಗೆ ಚಾರ್ಜ್ ಇರುತ್ತೆ. ಸೊ ಯಾರು 90% ಮೇಲ್ ಇರ್ತಾರ, ಹುಡುಗ ಆಗ್ಬೋದು ಹುಡುಗಿ ಆಗ್ಬೋದು, ಅವ್ರಿಗೆ ಫ್ರೀ ಕೊಡ್ತಾ ಇದ್ವಿ ಅವ್ರ ಫ್ಯಾಮಿಲಿ ಜೊತೆ ಬಂದ್ರೆ. ಹೌದು, ಇದಿದೆ ಈ ತರ. ಹೌದು ಸರ್. ಸರ್ ತುಂಬಾ ಇಲ್ಲಿ ಫ್ಯಾಕ್ಟ್ರಿ ಇದು ಕಂಪ್ನಿಗಳು ಕೆಲಸ ಮಾಡುವಂತವರೆಲ್ಲ ಯಾವ ತರದ ಇಲ್ಲಿ ಬರ್ತಿದ್ದಾರೆ ಸರ್? ಸರ್ ಇಲ್ಲಿ ಏನಂದ್ರೆ ನಮ್ದು ಬಫೆಟ್ ಇರೋದ್ರಿಂದ ಕಂಪನಿ ಟೀಮ್ ಔಟ್ ಗಳು ಬರ್ತವೆ. ಅದ್ರ ಜೊತೆಗೆ ಯಾವ್ದಾದ್ರು ಬರ್ಡೇ ಪಾರ್ಟಿ ಫಂಕ್ಷನ್ ಗಳು ಆಗ್ತಾ ಇರ್ತವೆ. ನೀವು ನೋಡಿದ್ರಿ ಪಾರ್ಟಿಯಲ್ಲಿ ಇದೆ. ಸೊ ಬರ್ಡೇ ಪಾರ್ಟಿ ಆಗ್ಬೋದು, ಆನಿವರ್ಸರಿ ಆಗ್ಬೋದು, ಕೆಲವೊಂದು ಟೀಮ್ ಔಟ್ ಗಳೆಲ್ಲ ಬರ್ತಿರ್ತಾರೆ, ಗೆಟ್ ಟುಗೆದರ್ ಎಲ್ಲ ಬರ್ತಾ ಇರ್ತಾರೆ. ಅದ್ರ ಜೊತೆಗೆ ಫ್ರೆಂಡ್ಸ್, ಫ್ಯಾಮಿಲೀಸ್ ಎಲ್ಲ ಬರ್ತಾ ಇರ್ತಾರೆ ಸರ್. ಟೈಮಿಂಗ್ಸ್ ಏನಿದೆ ಸರ್ ಇದು? ಸರ್ ಲಂಚ್ ಡಿನ್ನರ್ 2 ಇರುತ್ತೆ ನಮ್ಮ ಹತ್ರ ಇಲ್ಲಿ. ಲಂಚ್ ಬಂದ್ಬಿಟ್ಟು 12 to 4 ಇರುತ್ತೆ. ಡಿನ್ನರ್ ಬಂದ್ಬಿಟ್ಟು 7 to 11 ಇರುತ್ತೆ. ಡೈಲಿ ಇರುತ್ತೆ ಮಂಡೇ ಟು ಸಂಡೇ ಇರುತ್ತೆ ಸರ್ ರೆಗ್ಯುಲರ್. ವಾರದ 7 ದಿನ ಇರುತ್ತೆ. 7 ದಿನ ಇರುತ್ತೆ. ಬೆಳಗಿನ ತಿಂಡಿ ಏನು ಇರಲ್ಲ? ಬೆಳಿಗ್ಗೆ ಇರಲ್ಲ ಸರ್. 12 ಗಂಟೆ ಅಂತ ರಾತ್ರಿ 10 ಗಂಟೆವರೆಗೂ ವೆಜ್ ನಾನ್ ವೆಜ್ ಎರಡು ಸಿಗುತ್ತೆ. ಹೌದು ಸರ್. ಅಂದ್ರೆ ಸೆಂಟ್ರಲ್ ಗ್ಯಾಪ್ ಇರುತ್ತೆ, 4 to 7 ಗ್ಯಾಪ್ ಇರುತ್ತೆ. 7 ಮೇಲೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಪಾರ್ಟಿಯಲ್ಲಿ ಅಂತ ಹೇಳಿದ್ವಿ, ಪಾರ್ಟಿಯಲ್ಲಿ ಏನ್ ಚಾರ್ಜಸ್ ಮಾಡ್ತೀವಿ ಸರ್? ಡಿಪೆಂಡ್ ಅಪಾನ್ ಪೀಪಲ್ ಪ್ರಕಾರ. ಈಗ ನಾವು 100+ ಬಂದ್ರೆ ಪಾರ್ಟಿಯಲ್ಲಿ ಯಾವುದೇ ರೀತಿ ಚಾರ್ಜ್ ಮಾಡಲ್ಲ, ಫ್ರೀ ಆಗಿ ಕೊಡ್ತೀವಿ. ಇನ್ ಕೇಸ್ 30-40 ಮಿನಿಮಮ್ 30ಗಿಂತ ಕೆಳಗೆ ಬಂದ್ರೆ ಪಾರ್ಟಿಯಲ್ಲಿ ಕೊಡಕ್ಕಾಗಲ್ಲ, ಯಾಕಂದ್ರೆ ಹಾಲ್ ದೊಡ್ಡದಿದೆ. ಸೊ ಅವ್ರಿಗೆ 30 ಮೇಲೆ ಇದ್ದವ್ರಿಗೆ ನಾವು 5K ಚಾರ್ಜ್ ಮಾಡ್ತೀವಿ. ವೀಕ್ ಡೇಸ್ ಆದ್ರೆ ನಾವು ಅದರಲ್ಲೇ ನೆಗೋಷಿಯೇಟ್ ಮಾಡಿ ಸ್ವಲ್ಪ ಕಡಿಮೆ ಮಾಡಿ ಕೊಡ್ತೀವಿ ಸರ್. ಈಗ ಎಷ್ಟು ಜನ ಕೆಪಾಸಿಟಿ ಇದೆ ಸರ್? ಸರ್ ಆಲ್ಮೋಸ್ಟ್ 100-150 ಮೆಂಬರ್ ಪಾರ್ಟಿಯಲ್ಲೇ ಆರಾಮ ಪಾರ್ಟಿ ಮಾಡ್ಕೋಬಹುದು. ಸೊ ಕೆಲವೊಂದು ಟೈಮ್ 250 ಮೆಂಬರ್ ಎಲ್ಲ ಮಾಡಿದೀವಿ, 2 ಹಾಲ್ ಕೊಟ್ಟು ನಾವು ಮಾಡಿದೀವಿ. ಸೊ ಅದ್ರ ಜೊತೆಗೆ ನಾವು ಕೇಟರಿಂಗ್ ಇದ್ರೆ ಕೇಟರಿಂಗ್ ಮಾಡ್ಕೊಡ್ತೀವಿ. ನಾವು ಯಾವ್ದಾದ್ರು ಗೃಹ ಪ್ರವೇಶ ಆಗ್ಬೋದು. ಮಿನಿಮಮ್ ಎಷ್ಟು ಜನಕ್ಕೆ ಸರ್ ಅವ್ರು ಇಷ್ಟಾದ್ರು ಕೇಳ್ಬೋದು. ಮಿನಿಮಮ್ ಒಂದ್ 20ರಿಂದ 1000 ಜನ ಕೇಳಿದ್ರು ಮಾಡ್ಕೊಡ್ತೀವಿ. 1000, 1,000, 20 ಜನದಿಂದ ಸರ್ವಿಸ್ ಕೊಡ್ತೀರಾ? ಹೌದು ಸರ್. ಹೌದು ಸರ್. ಪಾರ್ಟಿಯಲ್ಲಿ 100 ಮೆಂಬರ್ಸ್ ಅಂತ ಹೇಳಿದ್ರೆ 100 ಮೆಂಬರ್ಸ್ ಫುಡ್ ಆರ್ಡರ್ ಮಾಡಿದ್ರೆ ಸಾಕ, ಪಾರ್ಟಿಯಲ್ಲಿ ಫ್ರೀ ಮಾಡ್ತೀರಾ? ಹೌದು ಸರ್. ಜಸ್ಟ್ ಅವ್ರಿಗೆ ಫುಡ್ ಚಾರ್ಜ್ ಇರುತ್ತೆ, ಪಾರ್ಟಿಯಲ್ಲಿ ಚಾರ್ಜಸ್ ಇರುತ್ತೆ. ಇನ್ ಕೇಸ್ ಕಡಿಮೆ ಬಂದ್ರೆ ಅವ್ರಿಗೆ ಪಾರ್ಟಿಯಲ್ಲಿ ಚಾರ್ಜಸ್ ಆಗುತ್ತೆ. ಈಗ ಕಮ್ಮಿ, ಈಗ 30 ಮೆಂಬರ್ಸ್ ಬಂದ್ರೆ ಪಾರ್ಟಿಯಲ್ಲಿ ಫುಡ್ ಎರಡು ಚಾರ್ಜ್ ಇರುತ್ತೆ. ಇತ್ತು ಅಂದ್ರೆ ಓನ್ಲಿ ಫುಡ್ ಚಾರ್ಜ್. ಹೌದು ಸರ್. ಪಾರ್ಟಿಯಲ್ಲಿ ಯಾವುದೇ ರೀತಿ ಚಾರ್ಜ್ ಇರಲ್ಲ. ಓಕೆ. ಮೆನು ಏನಾದ್ರು ಇದೆ? ಮೆನು ರೆಸ್ಟೋರೆಂಟ್ ಮೆನು ಇರುತ್ತೆ, ಸಪರೇಟ್ ಮೆನು ಇರುತ್ತೆ ಅದಕ್ಕೆ? ಸರ್ ಅದು ಏನಂದ್ರೆ ಈಗ ಕೆಲವೊಬ್ರು ಸಪರೇಟ್ ಮೆನು ಬೇಕಂದ್ರೆ ಅವ್ರು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಪ್ರೈಸ್ ಹೆಚ್ಚು ಕಮ್ಮಿ ಆಗುತ್ತೆ. 1-2 ಐಟಮ್ ಆದ್ರೆ ಚಾರ್ಜಸ್ ಮಾಡಲ್ಲ, ಸೇಮ್ ಪ್ರೈಸ್ ಅಲ್ಲೇ ಕೊಡ್ತೀವಿ. ಇಲ್ಲ ನಮಗೆ ಸ್ವಲ್ಪ ಐಟಮ್ ತುಂಬಾ ಚೇಂಜಸ್ ಮಾಡ್ಬೇಕಂದ್ರೆ ಪ್ರೈಸ್ ಸ್ವಲ್ಪ ಚೇಂಜಸ್ ಆಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ಈಗ ಮಟನ್ ಇಲ್ಲ, ಮತ್ತೆ ಫ್ರಾನ್ಸ್ ಇಲ್ಲ, ಕೆಲವೊಂದು ಇಲ್ಲ. ಅದು ಬೇಕು, ಯಾವ ಕಂಪನಿಗೆ ಆಗ್ಬೋದು, ಯಾವ ಟೀಮ್ ಔಟ್ ಗಳು ಆಗ್ಬೋದು, ಇಲ್ಲ ಫ್ಯಾಮಿಲಿ ಫಂಕ್ಷನ್ ಗಳು ಆಗ್ಬೋದು, ಬೇಕು ಅಂದ್ರೆ ನಾವು ಅದನ್ನ ಇನ್ಕ್ಲೂಡ್ ಮಾಡಿ ಕೊಡ್ತೀವಿ. ನಾವು ಪ್ರೈಸ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ.
ಪ್ರೈಸ್ ಹೆಚ್ಚು ಕಮ್ಮಿ ಆಗುತ್ತೆ. ಹೌದು ಎಷ್ಟು ದಿನ ಮತ್ತೆ ಬುಕ್ ಮಾಡ್ಬೇಕು? ಸರ್ ಡಿಪೆಂಡ್ ಅಪಾನ್ ಸರ್. ಈಗ ಆಲ್ರೆಡಿ ಒಂದು 15 ದಿನ ತಿಂಗಳು ಆತರ ಎಲ್ಲ ಬುಕ್ ಮಾಡ್ತಾ ಇರ್ತಾರೆ. ಸೊ ಯಾವ ಡೇಟ್ ಅವ್ರಿಗೆ ಕನ್ಫರ್ಮ್ ಆಗಿರುತ್ತೋ ಆ ಡೇಟ್ ಬೇಗ ಬುಕ್ ಮಾಡಿದ್ರೆ ಅವ್ರಿಗೆ ಅದು ರಿಸರ್ವ್ ಮಾಡ್ಬಿಡ್ತೀವಿ. ಒಂದು ಅಡ್ವಾನ್ಸ್ ಒಂದು ತಗೊಂತೀವಿ, ಅದು ಎಷ್ಟು ಜನ ಅಂತ ತಗೊಂಡು ನಾವು ರಿಸರ್ವ್ ಮಾಡ್ಬಿಡ್ತೀವಿ. ಅದು ಅವ್ರಿಗೆ ಇರುತ್ತೆ ಸರ್. ಅದು ಓಕೆ ಸರ್, ಫೈನಲ್ ಆಗಿ ನಿಮ್ದು ರೆಸ್ಟೋರೆಂಟ್ ನಂಬರ್ ಹೇಳಿ ಸರ್, ಲಕ್ಷಣ ಅಂತ ಹೇಳಿ. ಸರ್ ನಮ್ ರೆಸ್ಟೋರೆಂಟ್ ನಂಬರ್ ಬಂದ್ಬಿಟ್ಟು 2 ನಂಬರ್ ಇದೆ. 9880015233 ಅಂತ ಒಂದ್ ನಂಬರ್. ಅದೇ ತರ ಇನ್ನೊಂದು ನಂಬರ್ ಬಂದ್ಬಿಟ್ಟು 9880016040. ಸರ್ ಇದು ಸ್ವಿಗ್ಗಿ ಝೊಮ್ಯಾಟೊ ಈ ತರದಲ್ಲಿ ಏನಾದ್ರು ಅವೈಲೇಬಲ್ ಇದೆಯಾ? ಹೌದು ಸರ್, ಸ್ವಿಗ್ಗಿ ಝೊಮ್ಯಾಟೊ ಇದೆ. ಸೊ ಅದನ್ನ ಇರುತ್ತೆ ಸರ್ ಆಪ್ಷನ್. ಈಗ ಅದಕ್ಕೆ ಏನಾದ್ರು ಎಕ್ಸ್ಟ್ರಾ ಚಾರ್ಜಸ್ ಇರುತ್ತಾ ಅಥವಾ ಸೇಮ್? ರೆಗ್ಯುಲರ್ ಸರ್, ಈಗ ಅದ ಬಫೆಟ್ ತರ ಇರಲ್ಲ. ರೆಗ್ಯುಲರ್ ಎಲ್ಲ ಸ್ವಿಗ್ಗಿ ಝೊಮ್ಯಾಟೊ ಇರುತ್ತಲ್ಲ, ಅದೇ ತರ ಅವ್ರು ಏನ್ ಆರ್ಡರ್ ಮಾಡ್ತಾರೋ ಅದು ತಗೋಬಹುದು ಅವ್ರು ಬೇಕಾದ. ಈಗ ಯಾರಾದ್ರೂ ಪಾರ್ಟಿ ಗಿಟಿಗಳು ಮಾಡ್ಕೋಬೇಕು ಅಂದ್ರೆ ಅವ್ರು ಇಂಥದೇ ಐಟಮ್ ಬೇಕು ನಮ್ಗೆ ಅಂದ್ರೆ ಅದೇ ತರದ್ದು ಮಾಡ್ಕೊಡ್ತೀವಿ. ಖಂಡಿತ ಸರ್, ಅವ್ರು ಏನೇ ಐಟಮ್ ಕೇಳಿ ನಮ್ಗೆ ನಾವ್ ಮಾಡ್ಕೊಡ್ತೀವಿ. ನಿಮ್ಮಲ್ಲಿ ಯಾವ ತರದ ಪಾರ್ಟಿಗಳು ಮಾಡ್ಕೊಳಕ್ಕೆ ಇದು ಸ್ಪೇಸ್ ಇದೆ ಸರ್? ಇಲ್ಲಿ ಏನಿದು ಜಾಸ್ತಿ ಬರ್ಡೇ ಪಾರ್ಟಿ ಆಗ್ತಿರುತ್ತೆ, ಆಮೇಲೆ ಆನಿವರ್ಸರಿ ಆಗ್ತಿರುತ್ತೆ, ಶ್ರೀಮಂತ ಆಗ್ತಿರುತ್ತೆ, ಅದ್ರ ಜೊತೆಗೆ ಕಂಪನಿ ಟೀಮ್ ಔಟ್ಗಳು. ಸೊ ಈ ತರ ಎಲ್ಲ ಆಗ್ತಾ ಇರುತ್ತೆ ಸರ್. ಈ ತರ ಎಲ್ಲದಕ್ಕೂ ಕೂಡ ನೀವು ಕೊಡ್ತೀರಾ? ಹೌದು ಸರ್. ಸರ್ ಈಗ ತುಂಬಾ ಇಕ್ಕಟ್ಟಾದಂತ ಒಂದು ಜಾಗ ಇದು. ಅಂದ್ರೆ ಎಲೆಕ್ಟ್ರಾನಿಸಿಟಿ ಎಲ್ಲ ಕಡೆ ವೆಹಿಕಲ್ ಗಳು ಸಿಕ್ಕಾಪಟ್ಟೆ ಓಡಾಡ್ತವೆ. ಹೌದು. ನಿಮ್ ಹೋಟೆಲ್ ನೋಡಿದ್ರೆ 5th ಫ್ಲೋರ್ ಇದೆ, ಪಾರ್ಕಿಂಗ್ ವ್ಯವಸ್ಥೆ ಇದೆ ಸರ್ ಇದು? ಸರ್ ಇಲ್ಲಿ ಎಲೆಕ್ಟ್ರಾನಿಸಿಟಿ ನೀಲಾದ್ರಿ ರೋಡ್ ಅಲ್ಲಿ ಬಂದ್ಬಿಟ್ಟು ತುಂಬಾ ರೆಸ್ಟೋರೆಂಟ್ ಗಳಿದಾವೆ. ಹೌದು. ಬಟ್ ಪಾರ್ಕಿಂಗ್ ಸಮಸ್ಯೆ ತುಂಬಾ ಇದೆ. ಹೌದು. ಸೊ ನಮ್ ರೆಸ್ಟೋರೆಂಟ್ ಹಂಗಿಲ್ಲ. ಸೊ ನಮ್ ಬಿಲ್ಡಿಂಗ್ ಅಲ್ಲೇ ಬೇಸ್ಮೆಂಟ್ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಸ್ವಲ್ಪ ಪಾರ್ಕ್ ಮಾಡ್ಕೋಬಹುದು. 2 ವೀಲರ್ ಇದೆ, ಚಾರ್ಜಸ್ ಇಲ್ಲ, ಯಾವ್ದೇ ರೀತಿ ಚಾರ್ಜಸ್ ಇಲ್ಲ, ಫ್ರೀ ಇದೆ. ಆಮೇಲೆ ನಿಮ್ ಫ್ಲೋರ್ ಬಂದು ನಿಮ್ದು 5ನೇ ಫ್ಲೋರ್ ಇದೆ ಹೋಟೆಲ್ ಬಂದು. ಹೌದಾ? ಅದಕ್ಕೇನು ಸ್ಟೆಪ್ ಮುಖಾಂತರ ಬರ್ಬೇಕಾ? ಇಲ್ಲ ಸರ್, ಲಿಫ್ಟ್ ಇದೆ ಸರ್, 2 ಲಿಫ್ಟ್ ಇದೆ. ಸೊ ಲಿಫ್ಟ್ ಮುಖಾಂತರ ಬರ್ಬೋದು. 5ನೇ ಫ್ಲೋರ್ ಇದ್ರೆ ಯಾವ್ದೇ ತರ ತೊಂದರೆ ಇಲ್ಲ ಸರ್, ಲಿಫ್ಟ್ ಅಲ್ಲಿ ಬರ್ಬೋದು, ಬರ್ಬೋದು. ಓಕೆ ಓಕೆ. 2 ವೀಲರ್ ಆಗ್ಬೋದು, 4 ವೀಲರ್ ಆಗ್ಬೋದು, ಪಾರ್ಕಿಂಗ್ ಇದೆ ಬೇಸ್ಮೆಂಟ್ ಅಲ್ಲಿ. ಸೊ ನೀವು ಫೋನ್ ಮಾಡಿದ್ರೆ ನಾವ್ ಹೇಳ್ತೀವಿ. ಮತ್ತೆ ಸೆಕ್ಯೂರಿಟಿ ಇರುತ್ತೆ ಗೇಟ್ ಅಲ್ಲಿ. ಸೊ ಬಿಗ್ ಬಫೆಟ್ ಅಂತ ಹೇಳಿದ್ರೆ ಅವ್ರು ಬಿಡ್ತಾರೆ, ಇನ್ಸೈಡ್ ಒಳಗಡೆ ಬಿಡ್ತಾರೆ. ಬೇಸ್ಮೆಂಟ್ ಅಲ್ಲಿ ಪಾರ್ಕ್ ಮಾಡಿ ಆರಾಮ ಬರ್ಬೋದು. ಇದೊಂದೇ ಬ್ರಾಂಚ್ ಅಥವಾ ಬೇರೆ ಕಡೆ ಬ್ರಾಂಚ್ ಗಳು ಇದೆ? ಸದ್ಯಕ್ಕೆ ಇದೊಂದೇ ಬ್ರಾಂಚ್ ಸರ್. ನೆಕ್ಸ್ಟ್ ಪ್ಲಾನ್ ಇದೆ, ನೋಡೋಣ. ಸರ್ ಇಲ್ಲಿ ವೆಜ್ ನಾನ್ ವೆಜ್ ಅನ್ಲಿಮಿಟೆಡ್ ಅಂತ ಹೇಳಿ ಹೇಳಿದ್ರಿ. ವೆಜ್ ಅಲ್ಲಿ ಏನೇನು ಸಿಗ್ತಿದೆ, ನಾನ್ ವೆಜ್ ಅಲ್ಲಿ ಏನೇನು ಸಿಗ್ತಿದೆ ಹೇಳಿ ಸರ್. ಸರ್ ವೆಜ್ ಅಲ್ಲಿ ಒಂದು 30 to 35 ಐಟಮ್ ವರ್ಗೂ ಇರುತ್ತೆ. ಸೊ ಏನಪ್ಪ ಐಟಮ್ ಅಂದ್ರೆ ಚಾಟ್ ಕೌಂಟರ್ ಇರುತ್ತೆ ಸರ್. ಚಾಟ್ ಕೌಂಟರ್ ಅಲ್ಲಿ ವೆರೈಟಿ ಇರುತ್ತೆ, ಒಂದು 4 ರಿಂದ 5 ವೆರೈಟಿ ಇರುತ್ತೆ. ಅದಾದ್ಮೇಲೆ ವೆಜ್ ಸೂಪ್ ಇರುತ್ತೆ, ಪಾಪಡ್ ಇರುತ್ತೆ, ಗ್ರೀನ್ ಸಲಾಡ್ ಆಗ್ಬೋದು, ಫ್ರೂಟ್ ಸಲಾಡ್ ಆಗ್ಬೋದು. ಆಮೇಲೆ ಸ್ಟಾರ್ಟರ್ಸ್ ಇರುತ್ತೆ ಸರ್. ಗೋಬಿ ಮಂಚೂರಿಯನ್ ಆಗ್ಬೋದು, ಪನ್ನೀರ್ ಟಿಕ್ಕಾ ಆಗ್ಬೋದು, ಹರಾಬರ ಕಬಾಬು, ಚೀಸ್ ಬಾಲು, ತಂದೂರಿ ಕಾರ್ನು, ಈ ತರ ಇರುತ್ತೆ. ಮೈನ್ ಕೋರ್ಸ್ ಇರುತ್ತೆ ಸರ್. ಮೈನ್ ಕೋರ್ಸ್ ಅಲ್ಲಿ ಏನೋ ವೆಜ್ ಬಿರಿಯಾನಿ ಆಗ್ಬೋದು, ಆಮೇಲೆ ಪನ್ನೀರ್ ಬಿರಿಯಾನಿ ಆಗ್ಬೋದು. ಇದೇ ತರ ಒಂದು 3 ತರ ರೈಸ್ ಇರುತ್ತೆ. ಅದಾದ್ಮೇಲೆ ಸರಿಯಾ ಬರಲ್ಲ ರೆಡಿ ಸರ್. ಅದೇ ರೀತಿ ಮೈನ್ ಕೋರ್ಸ್ ಇರುತ್ತೆ. ಮೈನ್ ಕೋರ್ಸ್ ಆದ್ಮೇಲೆ ನಿಮ್ಗೆ ರೋಟಿ, ನಾನು, ಪೂರಿ ಎಲ್ಲ ಇರುತ್ತೆ. ಅದ್ರ ಜೊತೆಗೆ ಡೆಸರ್ಟ್ಸ್ ಇರುತ್ತೆ ಸರ್. ಡೆಸರ್ಟ್ ಅಲ್ಲಿ ಏನೋ ಗುಲಾಬ್ ಜಾಮೂನು, ಐಸ್ ಕ್ರೀಮ್ ಆಗ್ಬೋದು, ರೈಸ್ ಖೀರ್ ಆಗ್ಬೋದು, ಮೂಂಗ್ ದಾಲ್ ಹಲ್ವಾ ಅಂತ ಇರುತ್ತೆ. ಮತ್ತೆ ವೆಲ್ಕಮ್ ಡ್ರಿಂಕ್ಸ್ ಇರುತ್ತೆ 1-2 ತರ. ಇದೆಲ್ಲ ವೆಜ್ ಅಲ್ಲಿ ಇರುತ್ತೆ. ನಾನ್ ವೆಜ್ ಅಲ್ಲಿ ಸರ್ ಆಲ್ಮೋಸ್ಟ್ ಒಂದು 13 to 14 ಐಟಮ್ ಇರುತ್ತೆ. ಏನಪ್ಪಾ ಅಂದ್ರೆ ಸೂಪ್ ಇರುತ್ತೆ, ಅಂಡಕ ಪಂಡ ಅಂತ ಇರುತ್ತೆ. ಅದಾದ್ಮೇಲೆ ಒಂದು 4 ರಿಂದ 5 ಸ್ಟಾರ್ಟರ್ಸ್ ಇರುತ್ತೆ ಸರ್. ಚಿಲ್ಲಿ ಚಿಕನ್, ಗುಂಟೂರು ಚಿಕನ್, ಪೆಪ್ಪರ್ ಚಿಕನ್, ಚಿಕನ್ ಮಂಚೂರಿಯನ್, ತಂದೂರಿ ಚಿಕನ್, ಈ ತರ ಇರುತ್ತೆ. ಅದಲ್ದೇನೆ ಫಿಶ್ ಕರಿ, ಚಿಕನ್ ಕರಿ, ಚಿಕನ್ ಕಬಾಬು, ಫಿಶ್ ರವಾ ಫ್ರೈ ಇರುತ್ತೆ. ಮತ್ತೆ ಬಿರಿಯಾನಿ ಇರುತ್ತೆ ಸರ್. ಹೈದರಾಬಾದಿ ದಮ್ ಬಿರಿಯಾನಿ, ದೊನ್ನೆ ಬಿರಿಯಾನಿ ಇರುತ್ತೆ. ಅದ್ರ ಜೊತೆಗೆ ರೋಟಿ ಆಗ್ಬೋದು, ನಾನ್ ಆಗ್ಬೋದು ಇರುತ್ತೆ. ಇದಲ್ದೇನೆ ನಾನ್ ವೆಜ್ ಪೀಪಲ್ ಅವ್ರಿಗೆ ವೆಜ್ ಆಪ್ಷನ್ ಇರುತ್ತೆ ಸರ್. ನಾನ್ ವೆಜ್ ತಗೊಂಡವ್ರಿಗೆ ವೆಜ್ ಕೂಡ 35 ಐಟಮ್ ಜೊತೆಗೆ ತಿನ್ಬೋದು. ಹೌದು ಸರ್. ಇದಲ್ದೇನೆ ನಾನ್ ವೆಜ್ ಪೀಪಲ್ ಅವ್ರಿಗೆ ವೆಜ್ ಆಪ್ಷನ್ ಇರುತ್ತೆ. ಏನ್ ಬೇಕಾದ್ರೂ ತಗೋಬಹುದು, ಎಲ್ಲ ಇನ್ಕ್ಲೂಡ್ ಇರುತ್ತೆ ಸರ್. ಈ ನಾನ್ ವೆಜ್ ತಗೊಂಡ್ರು ವೆಜ್ ನಾನ್ ವೆಜ್ 2 ಸರಿ 40-45 ಐಟಮ್ ತಿನ್ಬೋದು. ಹೌದು ಸರ್, ಅದು ಅನ್ಲಿಮಿಟೆಡ್. ಅನ್ಲಿಮಿಟೆಡ್. ವೆಜ್ ತಗೊಂಡ್ರೆ ಬರೀ ವೆಜ್ ಮಾತ್ರ. ವೆಜ್ ಮಾತ್ರ. ಇದು ನಿಮ್ಮ ಒಂದು ಆಫರ್ ಇಲ್ಲಿ. ಹೌದು ಸರ್. ಓಕೆ ಓಕೆ ಸರ್.